ನಮಸ್ಕಾರ. ಸ್ಯಾರಿಡಾನ್ ಪ್ರಾಯೋಜಿತ ತಲೆನೋವು ಸುದ್ದಿಗೆ ಸ್ವಾಗತ. ನಾನು ನವಿತಾ ಜೈನ್. ಇವತ್ತಿನ ತಲೆನೋವು ಸರಣಿ ಸುದ್ದಿಗಳಲ್ಲಿ ನಾವು ಹೇಳೋಕೆ ಹೊರಟಿರೋದು ಬಿಜೆಪಿ ತಲೆನೋವುಗಳ ಬಗ್ಗೆ. ಬಿಜೆಪಿ ಅಧಿಕಾರದಲ್ಲಿದ್ರೂ ಅಧಿಕಾರ ಕಳ್ಕೊಂಡ್ರೂ ತಲೆನೋವು ಬೇರೆ ಪಕ್ಷಗಳಿಗಿಂತ ಹೆಚ್ಚಿಗೆ ಆಗ್ತಾನೆ ಇರುತ್ತೆ. ಹಾಗಿದ್ರೆ ಈ ವರ್ಷ ಬಿಜೆಪಿಗೆ ಕಾಡಿದಂತಹ ಆ ತಲೆನೋವುಗಳು ಯಾವುದು ಅನ್ನೋದನ್ನ ನೋಡೋಣ ಇವತ್ತಿನ ತಲೆನೋವು ಸುದ್ದಿಯಲ್ಲಿ. ಭಾರತೀಯ ಜನತಾ ಪಕ್ಷ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ರಾಜ್ಯ ರಾಜಕಾರಣದ ದಿಕ್ಕೇ ಬದಲಾಗಿ ಹೋಯಿತು. ಬಿಜೆಪಿ ಅಧಿಕಾರದಲ್ಲಿದ್ದಾಗ ಕಂಡ ತಲೆನೋವುಗಳು ಅದೆಷ್ಟೋ. ಸೌಧಾನೆ ಹಾಳಾಗಿದ್ದೀವರಿಂದ ಇವರು ಮಾಡೋದೇ ಎಲ್ಲ. ಈಗ ಬಿಜೆಪಿ ವಿರೋಧ ಪಕ್ಷದ ಸ್ಥಾನದಲ್ಲಿದೆ. ಕಾಂಗ್ರೆಸ್ ಅಧಿಕಾರದ ಚುಕ್ಕಾಣಿ ಹಿಡಿದಿದೆ. ಈಗಲೂ ಕೂಡ ಬಿಜೆಪಿಗೆ ತಲೆನೋವುಗಳು ಒಂದೆರಡಲ್ಲ. ಬಿಜೆಪಿ ರಾಜ್ಯಾಧ್ಯಕ್ಷ ಹೊಣೆ ಹೊತ್ತುಕೊಂಡಿದ್ದ ಮಾಜಿ ಉಪಮುಖ್ಯಮಂತ್ರಿ ಕೆಎಸ್ ಈಶ್ವರಪ್ಪ ಬಿಜೆಪಿ ಪಕ್ಷಕ್ಕೆ ಇತ್ತೀಚೆಗೆ ತಲೆನೋವುಗಳ ಮೇಲೆ ತಲೆನೋವು ಕೊಟ್ಟಿದ್ದಾರೆ. ಈಶ್ವರಪ್ಪ ಹಲವು ವರ್ಷಗಳಿಂದ ರಾಜಕಾರಣದಲ್ಲಿ ಇದ್ದಾರೆ, ಅನುಭವಿಗಳು. ಆದರೆ ಒಮ್ಮೊಮ್ಮೆ ಅನನುಭವಿಗಳಂತೆ ಮಾತನಾಡಿ ಪಕ್ಷಕ್ಕೆ ತಲೆನೋವು ತಂದಿಡ್ತಾರೆ. ಅವರ ಮೇಲೆ ಮುಖ್ಯವಾಗಿ ಕೇಳಿಬಂದ ಆರೋಪ ಅಕ್ರಮ ಆಸ್ತಿ ಗಳಿಕೆ. ಪುತ್ರ ಕೆಇ ಕಾಂತೇಶ್ ಹಾಗೂ ಸೊಸೆ ವಿರುದ್ಧ ಅಕ್ರಮ ಸಂಪತ್ತು ಗಳಿಕೆ ಆರೋಪ ಇದೆ. ಈ ಆರೋಪ ಈಶ್ವರಪ್ಪಗೆ ಅಷ್ಟೇ ಅಲ್ಲದೆ ಬಿಜೆಪಿಗೂ ತಲೆನೋವಾಗಿದೆ. ಈ ಪ್ರಕರಣ ಇನ್ನೂ ಜೀವಂತ ಇದ್ದು ಬಿಜೆಪಿಗೆ ಆಗಾಗ ತಲೆನೋವು ಬಂದು ಸ್ಯಾರಿಡಾನ್ ಮಾತ್ರ ಸೇವಿಸಬೇಕಾದ ಪರಿಸ್ಥಿತಿ ಬಂದೊದಗಿದೆ. ಇನ್ನು ಇದೇ ಕೆಎಸ್ ಈಶ್ವರಪ್ಪ ಕೆಲವು ಸಲ ಬಾಯಿಗೆ ಬಂದದನ್ನ ಮಾತನಾಡಿ ವಿವಾದ ಮೈ ಮೇಲೆ ಎಳೆದುಕೊಳ್ತಿರ್ತಾರೆ. ಕಾಂಗ್ರೆಸ್ ಪಕ್ಷದವರಷ್ಟೇ ಅಲ್ಲ, ಸ್ವಪಕ್ಷ ಬಿಜೆಪಿಯ ಹಲವು ಮಂದಿ ಕೆಎಸ್ ಈಶ್ವರಪ್ಪ ಅವರ ನಾಲಿಗೆಗೆ ಲಗಾಮು ಇಲ್ಲ, ಹೀಗಾಗಿ ಅವರ ಬಾಯಿಗೆ ಬೀಗ ಹಾಕೋದು ಸೂಕ್ತ ಅಂತ ಮಾತಾಡ್ಕೊಂಡಿದ್ದುಂಟು. ಅವರ ಲಗಾಮಿಲ್ಲದ ಮಾತಿನಿಂದ ಅದೆಷ್ಟೋ ಬಾರಿ ಪಕ್ಷಕ್ಕೆ ಮುಜುಗರ ಹಾಗೂ ತಲೆನೋವು ತಂದೊಡ್ಡಿದ್ದಾರೆ. ಕಳೆದ ವರ್ಷ ಕೊಪ್ಪಳದಲ್ಲಿ ನಡೆದ ಬಿಜೆಪಿ ಸಭೆಯಲ್ಲಿ ಈಶ್ವರಪ್ಪ ಪ್ರಧಾನಿ ಮನಮೋಹನ್ ಸಿಂಗ್ ರನ್ನ ಹಿಜ್ಡಾ ಅಂತ ಕರೆದು ಬಿಟ್ಟಿದ್ರು. ಈ ಮಾತಿನಿಂದ ಬಿಜೆಪಿ ಪಕ್ಷದ ನಾಯಕರು ಸ್ಯಾರಿಡಾನ್ ಮಾತ್ರೆ ಹುಡ್ಕೋದಿಕ್ಕೆ ಶುರು ಮಾಡಿದ್ರು. ಅಷ್ಟೊಂದು ತಲೆನೋವು ತಂದಿಟ್ಟಿದ್ರು ನಮ್ಮ ಈಶ್ವರಪ್ಪನವರು. ಹಾಗೆ ತೀರ್ಥಹಳ್ಳಿ ಬಾಲಕಿ ನಂದಿತಾ ಸಾವು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಭಾವುಕತೆಯಲ್ಲಿ ಮಾತನಾಡಲು ಹೋಗಿ ಎಡವಟ್ ಮಾಡಿಕೊಂಡಿದ್ರು. ಮಾತಾಡೋ ಭರದಲ್ಲಿ ಸಿದ್ದರಾಮಯ್ಯ ಮತ್ತು ಗೃಹ ಸಚಿವ ಜಾರ್ಜ್ ಅವರ ಮಕ್ಕಳ ಮೇಲೆ ಅತ್ಯಾಚಾರ ನಡೆದಿದ್ರೆ ಈ ಸರ್ಕಾರದವರು ಹೀಗ್ ಮಾಡ್ತಿದ್ರೆ ಎಂಬ ಅವಹೇಳನಕಾರಿ ಹೇಳಿಕೆ ಕೊಟ್ಟಿದ್ರು. ಇವ್ರು ಹೆಣ್ಮಕ್ಳಿಲ್ವ ಇವರಿಗೆ? ನಾನು ಅದಕ್ಕೋಸ್ಕರ ಹೇಳಿದೆ, ಸಿದ್ದರಾಮಯ್ಯನ ಮಗಳು ಸಿದ್ದಮ್ಮನ ಮೇಲೆ ಅತ್ಯಾಚಾರ ಆದಾಗಲೇ ಆಗ್ಬೇಕಾಯ್ತು ಅಂತ. ಜಾರ್ಜ್ ಅವ್ರ ಮಗಳು ಮೇರಿಯಮ್ಮನ ಮೇಲೆ ಅತ್ಯಾಚಾರ ಆದಾಗಲೇ ಇವರಿಗೆ ಹೊರತ ಬೆಳೆದ ಅಂತ. ನಾನು ಯಾತಕ್ಕೆ ಇದನ್ನು ಹೇಳಿದಂತಂದ್ರೆ, ಅವರಿಬ್ಬರು ನನ್ನ ಸೋದರಿ ಸಮಾನ. ಸಿದ್ದರಾಮಯ್ಯನ ಮಗಳು ಸಿದ್ದಮ್ಮನ ಮೇಲೆ ಅತ್ಯಾಚಾರ ಆದಾಗಲೇ ಆಗ್ಬೇಕಾಯ್ತು ಅಂತ. ಜಾರ್ಜ್ ಅವ್ರ ಮಗಳು ಮೇರಿಯಮ್ಮನ ಮೇಲೆ ಅತ್ಯಾಚಾರ ಆದಾಗಲೇ ಇವರಿಗೆ ಹೊರತ ಬೆಳೆದ ಅಂತ. ನಾನು ಯಾತಕ್ಕೆ ಇದನ್ನು ಹೇಳಿದಂತಂದ್ರೆ, ಈಶ್ವರಪ್ಪ ಹೇಳಿಕೆಗೆ ಕಾಂಗ್ರೆಸ್ ನಾಯಕರೆಲ್ಲ ಒಟ್ಟಾಗಿ ಈಶ್ವರಪ್ಪ ಮೇಲೆ ಮುಗಿಬಿದ್ರು. ಸ್ವಪಕ್ಷೀಯರು ಕೂಡ ಈಶ್ವರಪ್ಪ ಹೇಳಿಕೆಯನ್ನ ಖಂಡಿಸಿದ್ರು. ಬಿಜೆಪಿ ಪಕ್ಷಕ್ಕೆ ಈಶ್ವರಪ್ಪ ತಂದೊಡ್ಡಿದ ತಲೆನೋವುಗಳ ಸಾಲಲ್ಲಿ ಇದೊಂದು ಹೊಸದಾಗಿ ಸೇರಿಕೊಳ್ತು. ಆದ್ರೆ ಆಶ್ಚರ್ಯ ಅಂದ್ರೆ ಐವಾನ್ ಡಿಸೋಜಾ ಇದಕ್ಕೆ ಪ್ರತಿಕ್ರಿಯೆ ನೀಡಲು ಹೋಗಿ ಈಶ್ವರಪ್ಪ ಪತ್ನಿ ಮೇಲೆ ರೇಪ್ ಮಾಡಿದ್ರೆ ಹೇಗಿರುತ್ತೆ ಎಂಬ ಮಾತನಾಡಿದ್ರು. ನಾನು ಈಶ್ವರಪ್ಪನ ಹೆಂಡತಿ ರೇಪ್ ಮಾಡಿದ್ರೆ ಏನಾಗ್ತದೆ ಅಂತ ನಾನು ಕೇಳಿದ್ರೆ ಈಶ್ವರಪ್ಪ ಏನ್ ಮಾಡ್ತಾನೆ? ಏನಂದ್ರೆ ನಾನು ಈಶ್ವರಪ್ಪನ ಹೆಂಡತಿ ರೇಪ್ ಮಾಡಿದ್ರೆ ಏನಾಗ್ತದೆ ಅಂತ ನಾನು ಕೇಳಿದ್ರೆ ಈಶ್ವರಪ್ಪ ಏನ್ ಮಾಡ್ತಾನೆ? ಈ ಹೇಳಿಕೆ ಬಿಜೆಪಿ ಪಕ್ಷದ ತಲೆನೋವನ್ನ ಕೊಂಚ ಕಡಿಮೆ ಮಾಡಿದಂತಾಗಿತ್ತು. ಇನ್ನು ಮಾಜಿ ಮುಖ್ಯಮಂತ್ರಿ, ಹಾಲಿ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಜಗದೀಶ್ ಶೆಟ್ಟರಿಂದಲೂ ಪಕ್ಷಕ್ಕೆ ತಲೆನೋವುಗಳು ತಪ್ಪಲಿಲ್ಲ. ಇವರ ಮೇಲೆ ಕೇಳಿಬಂದ ಭೂ ಅಕ್ರಮ ಆರೋಪಗಳು ಬಿಜೆಪಿಯ ತಲೆನೋವು ಹೆಚ್ಚಿಸಿತ್ತು. ಚಿತ್ರದುರ್ಗದ ಮುರುಘಾ ಮಠಕ್ಕೆ ಸೇರಿದ ಭೂಮಿ ಖರೀದಿಯಲ್ಲಿ 63 ಕೋಟಿ ರೂಪಾಯಿ ವ್ಯವಹಾರ ನಡೆದಿದೆ ಎಂದು ಸಾಮಾಜಿಕ ಕಾರ್ಯಕರ್ತ ಟಿಜೆ ಅಬ್ರಹಾಂ ಆರೋಪಿಸಿದರು. ಇದು ಬಿಜೆಪಿ ಪಕ್ಷಕ್ಕೆ ಮುಜುಗರ ಹಾಗೂ ತಲೆನೋವು ಎರಡನ್ನೂ ತಂದಿಟ್ಟಿತ್ತು.
ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅರ್ಕಾವತಿ ಭೂ ಹಗರಣ ಬಯಲಿಗೆ ಬಂದಿದ್ರಿಂದ ಅದನ್ನು ಮುಚ್ಚಿ ಹಾಕಲು ಇಂತಹ ಆರೋಪ ಮಾಡಿಸುತ್ತಿದ್ದಾರೆ ಎಂದು ಹೇಳಿಕೆ ಕೊಟ್ಟರು ಪಕ್ಷಕ್ಕೆ ಆಗುವ ತಲೆನೋವು ತಪ್ಪಿರಲಿಲ್ಲ. ಹಾಗೆ ಶೆಟ್ಟರು ಮುಖ್ಯಮಂತ್ರಿಯಾಗಿದ್ದ ವೇಳೆ ಶ್ರೀಗಂಧದ ಕಾವಲ್ನಲ್ಲಿನ 4 ಎಕರೆ ಭೂಮಿಯನ್ನ ಅಕ್ರಮವಾಗಿ ಮಂಜೂರು ಮಾಡಿದ ಆರೋಪ ಎದುರಿಸುತ್ತಿದ್ದಾರೆ. ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ ಎ ಪ್ರಸಾದ್ ಬಿಎಂಟಿಎಫ್ಗೆ ಕೊಟ್ಟ ದೂರಿನಿಂದಾಗಿ ಜಗದೀಶ್ ಶೆಟ್ಟರ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಮಾಜಿ ಸಿಎಂ ಮೇಲೆ ಎಫ್ಐಆರ್ ದಾಖಲಾಗಿದೆ ಅಂದ್ರೆ ಬಿಜೆಪಿ ಪಕ್ಷಕ್ಕೆ ಅದು ಕಡಿಮೆ ಮಟ್ಟದ ತಲೆನೋವಲ್ಲ ಬಿಡಿ. ಇನ್ನು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಅರ್ಕಾವತಿ ಅಕ್ರಮ ಪ್ರಕರಣಗಳ ಗಂಭೀರ ಆರೋಪಗಳನ್ನು ದಾಖಲೆ ಸಮೇತ ಮಾಡಿದ್ದು ಮಾಜಿ ಸಿಎಂ ಜಗದೀಶ್ ಶೆಟ್ಟರ್. ಇಂತಹ ಶೆಟ್ಟರ್ ಖುದ್ದು ಸಿಎಂ ಆಗಿದ್ದ ಕೆಲವರಿಗೆ ಅನುಕೂಲ ಮಾಡಿಕೊಡುವ ಸಲುವಾಗಿ ಅದೇ ಅರ್ಕಾವತಿ ಬಡಾವಣೆಯಲ್ಲಿ ಡಿನೋಟಿಫಿಕೇಶನ್ ಮಾಡಿದ್ದಾರೆ ಎಂಬ ಆರೋಪ ಕೂಡ ಕೇಳಿ ಬಂದಿದ್ದು ಬಿಜೆಪಿಗೆ ಬರೀ ತಲೆನೋವು ಮಾತ್ರವಲ್ಲದೆ ದೊಡ್ಡ ಹಿನ್ನಡೆಯಾಗಿತ್ತು. ಇನ್ನು ಬಿಜೆಪಿಯ ಹಾಲಿ ರಾಜ್ಯಾಧ್ಯಕ್ಷ ಪ್ರಹ್ಲಾದ್ ಜೋಶಿ ಮೇಲೆ ಯಾವುದೇ ಗಂಭೀರ ಆರೋಪಗಳಿಲ್ಲ. ಆದರೆ ಪ್ರಹ್ಲಾದ್ ಜೋಶಿಯವರ ಸಹೋದರ ಗೋಪಾಲ್ ಜೋಶಿ ಮೇಲಿನ ಕೆನರಾ ಬ್ಯಾಂಕ್ ಕೋಟಿ ರೂಪಾಯಿ ಅವ್ಯವಹಾರ ಪ್ರಕರಣ ಬಿಜೆಪಿಗೆ ಒಂದಷ್ಟು ಇರಿಸು ಮುರುಸು ತಂತು. ಆದರೆ ಅದು ಪ್ರಹ್ಲಾದ್ ಜೋಶಿಯವರ ವೈಯಕ್ತಿಕ ವಿಚಾರ ಅಂದೆಣಿಸಿ ಬಿಜೆಪಿ ಪಕ್ಷ ಅಷ್ಟೇ ಬೇಗ ಆ ತಲೆನೋವಿನಿಂದ ಹೊರಬಂತು. ಆದರೆ ಈ ಪ್ರಕರಣ ಪ್ರಹ್ಲಾದ್ ಜೋಶಿಯವರಿಗೆ ವೈಯಕ್ತಿಕವಾಗಿ ತಲೆನೋವು ಕೊಟ್ಟಷ್ಟು ಬಿಜೆಪಿಗೆ ಕೊಟ್ಟಿಲ್ಲ. ಪ್ರಹ್ಲಾದ್ ಜೋಶಿಯವರಿಂದ ಸದ್ಯದವರೆಗೆ ಬಿಜೆಪಿಗೆ ಇಷ್ಟು ಮಾತ್ರದ ತಲೆನೋವು ಸಿಕ್ಕಿದೆ. ಇನ್ನು ಬಿಜೆಪಿ ಪಕ್ಷವನ್ನ ದಕ್ಷಿಣ ಭಾರತದಲ್ಲಿ ಮೊದಲ ಬಾರಿಗೆ ಅಧಿಕಾರಕ್ಕೆ ತಂದು ಕೂರಿಸಿದ ಕೀರ್ತಿ ಬಿಎಸ್ ಯಡಿಯೂರಪ್ಪ ಅವರಿಗಿದೆ. ಒಂದು ಕಾಲದಲ್ಲಿ ಬಿಜೆಪಿಯ ಕಂಬ ಎನಿಸಿದ್ದ ಯಡಿಯೂರಪ್ಪ ಬಳಿಕ ಅದೇ ಬಿಜೆಪಿಯನ್ನ ತೊರೆದು ಕೆಜೆಪಿ ಪಕ್ಷ ಕಟ್ಟಿದ್ರು. ಬಿಜೆಪಿ ಬಿಟ್ಟು ಹೊರಟೇ ನಾನು, ಅಪ್ಪನೂ ಅಮ್ಮನೂ ಇಲ್ಲ, ಕೆಜೆಪಿ ಪಕ್ಷನೇ ಇಲ್ಲ, ಅನಾಥ ದೊರೆಯಾದೆ ನಾನು, ಬಿದ್ದರೆ ಎಬ್ಬಿಸೋರಿಲ್ಲ, ಸೋತರೆ ಗೆಲ್ಲಿಸೋರಿಲ್ಲ, ಪಕ್ಷವೇ ದೂರಾಗಿ ಹೋಯ್ತು, ನನ್ನವರೇ ಮುಳುವಾಗಿ ಹೋದ್ರು, ಈ ಮನಸ್ಸೇ ಕಲ್ಲಾಗಿ ಹೋಯ್ತು. ಬಿಜೆಪಿ ಬಿಟ್ಟು ಹೊರಟೇ ನಾನು, ಅಪ್ಪನೂ ಅಮ್ಮನೂ ಇಲ್ಲ, ಕೆಜೆಪಿ ಪಕ್ಷನೇ ಎಲ್ಲ. ಮತ್ತೆ ಪ್ರಧಾನಿ ನರೇಂದ್ರ ಮೋದಿ ಕಾರಣಕ್ಕಾಗಿ ಯಡಿಯೂರಪ್ಪ ಬಿಜೆಪಿಯನ್ನೇ ಅಪ್ಪಿಕೊಂಡ್ರು. ಆದರೆ ಪಕ್ಷವನ್ನ ಅಧಿಕಾರಕ್ಕೆ ತಂದು ಮತ್ತು 3.5 ವರ್ಷ ಮುಖ್ಯಮಂತ್ರಿಯಾಗಿ ಮೆರೆದ ಯಡಿಯೂರಪ್ಪನವರು ಅಕ್ರಮ ಡಿನೋಟಿಫಿಕೇಶನ್ ಪ್ರಕರಣಗಳಿಂದ ಪಕ್ಷಕ್ಕೆ ರಾಷ್ಟ್ರೀಯವಾಗಿ ಭಾರೀ ಮುಜುಗರ ತಂದಿದ್ರು. ಪಕ್ಷಕ್ಕೆ ಆಗ್ಲೇ ಇದು ದೊಡ್ಡ ತಲೆನೋವಾಗಿತ್ತು. ಪಕ್ಷಕ್ಕೆ ಮರಳಿ ಬಂದ ಯಡಿಯೂರಪ್ಪ ಈಗ ಮೊದಲಿನಂತಿಲ್ಲ ಅನ್ನೋ ತಲೆನೋವು ಬಿಜೆಪಿಗಿದೆ. ರಾಜ್ಯ ಬಿಜೆಪಿಯ ಉಳಿದ ನಾಯಕರು ಎಷ್ಟೆಲ್ಲ ಕಸರತ್ತು ಮಾಡಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಾ ಇದ್ರು, ಮುಂಚೂಣಿಯಲ್ಲಿ ಕಾಣದ ಮುಖ ಇದೇ ಯಡಿಯೂರಪ್ಪದ್ದಾಗಿದೆ. ಬಿಜೆಪಿಯಲ್ಲಿ ಯಡಿಯೂರಪ್ಪ ಇರದಿದ್ರೆ ಸೃಷ್ಟಿಯಾಗುವ ಕೊರತೆಯನ್ನ ಖುದ್ದು ಯಡಿಯೂರಪ್ಪ ಪಕ್ಷದಲ್ಲಿದ್ರೂ ನೀಗಿಲ್ಲ ಅನ್ನೋ ತಲೆನೋವು ಉಳಿದುಕೊಂಡಿದೆ. ಇನ್ನು ಕೇಂದ್ರದ ಕಾನೂನು ಸಚಿವ ಡಿ.ವಿ. ಸದಾನಂದ ಗೌಡರು ರಾಜ್ಯ ಬಿಜೆಪಿ ಪಕ್ಷಕ್ಕೆ ತಲೆನೋವಾಗಿದ್ರು. ತಮ್ಮ ಪುತ್ರ ಕಾರ್ತಿಕ್ ಮೈತ್ರಿಯ ಮದುವೆ ಪ್ರಕರಣ ವಿಚಾರವಾಗಿ ಸದಾನಂದ ಗೌಡ್ರು ಪ್ರಧಾನಿ ನರೇಂದ್ರ ಮೋದಿಯವರ ಅಸಮಾಧಾನಕ್ಕೂ ಕಾರಣರಾದ್ರು. ತಗಲಕೊಂಡೆ ನಾನು ನಿನಗುತ್ತಾರೆ ಕಲ್ಪನ ಕೈಲಿ ತಗಲಕೊಂಡೆ. ಜೊತೆಗೆ ರಾಜ್ಯದಲ್ಲಿ ಬಿಜೆಪಿ ಪಕ್ಷಕ್ಕೂ ಮುಜುಗರ ಉಂಟು ಮಾಡಿದ್ರು. ಮುಖ್ಯಮಂತ್ರಿ ಆಗಿದ್ದಾಗ ಪಡೆದಿದ್ದ ಕ್ಲೀನ್ ಇಮೇಜ್ ಅನ್ನ ಸದಾನಂದ ಗೌಡ್ರು ಕೇಂದ್ರದ ಕಾನೂನು ಸಚಿವರಾಗಿ ಹಿಂಬಡ್ತಿ ಪಡೆಯುವ ಹೊತ್ತಿಗೆ ಕಳೆದುಕೊಂಡಿದ್ರು. ಹಾಗೆ ಸದಾನಂದ ಗೌಡ್ರು 2014ರ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ತನ್ನ ಆಸ್ತಿ 9.88 ಕೋಟಿ ರೂಪಾಯಿ ಎಂಬುದಾಗಿ ಘೋಷಣೆ ಮಾಡಿದ್ರು. ಆದ್ರೆ ಈಗ ಮಂತ್ರಿ ನರೇಂದ್ರ ಮೋದಿ ಸಂಪುಟದಲ್ಲಿ ಉತ್ತಮ ಖಾತೆ ಸಿಗತ್ತೆ ಅಂತ ನಿರೀಕ್ಷೆ ಇಟ್ಕೊಂಡಿದ್ದ ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ಸಚಿವ ಅನಂತಕುಮಾರ್ ಕೂಡ ರಾಜ್ಯ ಬಿಜೆಪಿ ಪಕ್ಷಕ್ಕೆ ಮುಜುಗರ ತಂದ್ರು. ಯಡಿಯೂರಪ್ಪ ಬಿಜೆಪಿ ಆಳ್ತಾ ಇದ್ದ ಸಂದರ್ಭದಲ್ಲಿ ಅನಂತಕುಮಾರ್ ರಾಜ್ಯದ ಮುಖ್ಯಮಂತ್ರಿ ಸ್ಥಾನಕ್ಕೂ ಪ್ರಯತ್ನ ಪಟ್ಟಿದ್ರು. ಬಳಿಕ ಅದೇನನ್ಸ್ತೋ ಗೊತ್ತಿಲ್ಲ, ರಾಷ್ಟ್ರ ರಾಜಕಾರಣದತ್ತ ಚಿತ್ತ ಹರಿಸಿದ್ರು. ಆದರೆ ರಾಷ್ಟ್ರೀಯ ನಾಯಕರ ಸಾಲಲ್ಲಿರುವ ಅನಂತಕುಮಾರ್ ಹೆಸರು ಹುಡ್ಕೋ ಹಾಗೂ ನೀರಾ ರಾಡಿಯೋ ಫೋನ್ ಕದ್ದಾಲಿಕೆ ಪ್ರಕರಣಗಳಲ್ಲಿ ಕೇಳಿ ಬಂದಿತ್ತು. ಇದರಿಂದ ಅದಾಗ್ಲೇ ರಾಜ್ಯ ಬಿಜೆಪಿ ರಾಷ್ಟ್ರೀಯ ಬಿಜೆಪಿ ಜೊತೆಗೆ ರಾಷ್ಟ್ರೀಯ ಮಟ್ಟದಲ್ಲಿ ಮುಜುಗರಕ್ಕೊಳಗಾಗಿತ್ತು.
ಇನ್ನು ಕೊನೆಯದಾಗಿ ಬಿಜೆಪಿ ಶಾಸಕ ಮಾಜಿ ಸಚಿವ ಉಮೇಶ್ ಕತ್ತಿ ಪಕ್ಷಕ್ಕೆ ಇತ್ತೀಚೆಗೆ ಶಾನೇ ತಲೆನೋವು ಕೊಡ್ತಿದ್ದಾರೆ. ಉಮೇಶ್ ಕತ್ತಿ ಪ್ರತ್ಯೇಕ ಕರ್ನಾಟಕ ಆಗ್ಬೇಕು ಅಂತ ನೀಡಿದ ಹೇಳಿಕೆ ರಾಜ್ಯದಲ್ಲಿ ಸಂಚಲನವನ್ನೇ ಸೃಷ್ಟಿಸಿದೆ. ಉಮೇಶ್ ಕತ್ತಿ ಮೊದಲಿಗೆ ಪ್ರತ್ಯೇಕ ಕರ್ನಾಟಕ ಆಗ್ರಹ ಮಂಡಿಸಿದ್ದು 2012ರಲ್ಲಿ. ಆಗಿಂದ ಪ್ರತಿ ವರ್ಷವೂ ಅವಕಾಶ ಸಿಕ್ಕಾಗ್ಲೆಲ್ಲ ಉಮೇಶ್ ಕತ್ತಿ ಕರ್ನಾಟಕ ವಿಭಜನೆ ಆಗ್ಲೇಬೇಕು ಅಂತ ಮತ್ತೆ ಹೇಳ್ಕೊಂಡು ಬರ್ತಿದ್ದಾರೆ. ಕತ್ತಿ ಹೇಳಿಕೆಯನ್ನ ಬೆರಳೆಣಿಕೆಯ ಕೆಲವರು, ಅದು ಅವರ ಆಪ್ತರು ಬಿಟ್ರೆ ಉಳಿದ ಎಲ್ಲರೂ, ಎಲ್ಲ ಪಕ್ಷಗಳು, ಎಲ್ಲ ಸಂಘಟನೆಗಳು ವಿರೋಧಿಸಿವೆ. ಖುದ್ದು ಬಿಜೆಪಿ ನಾಯಕರೇ ಕತ್ತಿ ಹೇಳಿಕೆ ಪಕ್ಷದ ಹೇಳಿಕೆ ಅಲ್ಲ, ಅದು ಅವರ ವೈಯಕ್ತಿಕ ಹೇಳಿಕೆ ಅಂತ ಹೇಳಿದ್ದಾರೆ. ಆದ್ರೆ ಪಕ್ಷಕ್ಕೆ ಕತ್ತಿ ಹೇಳಿಕೆ ಸಖತ್ತಾಗಿ ತಲೆನೋವು ಕೊಟ್ಟಿದೆ, ಇನ್ನೂ ಕೂಡ ಕೊಡ್ತಾನೇ ಇದೆ. ಇನ್ನು ಬಿಜೆಪಿಗೆ ತಟ್ಟಿದ ವರ್ಷದ ಕೊನೆಯ ತಲೆನೋವು ಝೂಮ್ ಪ್ರಕರಣ. ಬೀದರ್ನ ಶಾಸಕ ಪ್ರಭು ಚವ್ಹಾಣ್ ಪ್ರಿಯಾಂಕಾ ಗಾಂಧಿ ಫೋಟೋನ ಕಲಾಪದಲ್ಲಿ ಝೂಮ್ ಮಾಡಿ ನೋಡಿದ್ದು ವಿರೋಧ ಪಕ್ಷವಾದ ಬಿಜೆಪಿಗೆ ಎಷ್ಟು ತಲೆನೋವು ತಂದಿಡ್ತು ಅಂತ ನಿಮ್ಗೆಲ್ಲ ಗೊತ್ತೇ ಇದೆ. ತಗಲಕೊಂಡೆ ನಾನು ನಿನಗೂ ತಾರೆ ಕಲ್ಪನ ಕೈಲಿ ತಗಲಕೊಂಡೆ. ಇವಿಷ್ಟು ಈ ವರ್ಷ ಬಿಜೆಪಿಗೆ ತಂದ ತಲೆನೋವುಗಳು. ಬೆಂಗಳೂರಿನಿಂದ ಮಸೂದ್ ದೊಡ್ಡೆಬಾಗಿಲು, ಸುವರ್ಣ ನ್ಯೂಸ್. ಒಟ್ಟಾರೆ ಹೇಳಬೇಕು ಅಂದ್ರೆ ಬಿಜೆಪಿ ನಾಯಕರು ತಮ್ಮ ಪಕ್ಷಕ್ಕೆ ವಿಭಿನ್ನ ರೀತಿಯ ತಲೆನೋವು ಕೊಟ್ಟಿದ್ದಾರೆ. ತಮ್ಮ ಕಾಲ್ ಮೇಲೆ ತಾವೇ ಕಲ್ಲು ಹಾಕಿಕೊಂಡು ಪಕ್ಷಕ್ಕೆ ಮುಜುಗರವನ್ನುಂಟು ಮಾಡಿದ್ದಾರೆ. ಇದುವೇ ಇವತ್ತಿನ ವಿಶೇಷ ತಲೆನೋವು ಸುದ್ದಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.